ಏನಮ್ಮ? ಏನು ಏನು ಇಲ್ಲಿಗೆ ಅಂಟು ಬಂದ್ಬಿಟ್ಟಿದ್ದೀರ? ಏನಮ್ಮ ಸಮಾಚಾರ? ಅಯ್ಯೋ, ಏನು ಮಾಡಿಯವ್ವ, ಏನು ಮಾಡಿಯೇ? ಅಲ್ಲ ಕಲೆ ತಾಯಮ್ಮ, ಯಾಕಂಗೆ ಹೇಳ್ಬಿಟ್ಟೆ ನೀನು ಜಾನಕಿಗೆ? ಹೇಳ್ಬೋದಾ ನೀನು? ಬಂದು ಮನೆ ತಾವು ಮಾನ ಮುರುವದಿ ಕಳೆದು ಬಿಟ್ಲು ಕಲೆ. ಏನು ಒಸಿ ಬೋದ್ಲ ಒಸಿ ಹಾಡುದ್ಲ? ಆ ಪಾಟಿ ಬೋದ್ಲು ಮನೆ ತಾವು ನಿಂತ್ಕೊಂಡು. ಅವಳು ಯಾವಳ ನಮ್ಮ ಸೊಸೆ ಗಂಟು ಹಾಕುದ್ಲು ಕಾಣೆ. ಅವಳು ಬೊಯ್ಬೇಕಾದ್ರೆ ಇತ್ತಿತ್ತಿಲ್ಲ. ಅದು ಯಾವಾಗ ಹೇಳಿದ್ಲು ಏನೋ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಕಂತಾಯಿ. ಏನು ಒಸಿ ಅಲ್ಲ ಕಣವ. ಅದೇನೋ ನಮ್ಮ ಅತ್ತೆ ಕುಟ್ಟಿ ಯಾಕೆ ಜಗಳಕ್ಕೆ ಬಿದ್ದಿದ್ದೀರಿ ಅಂದ್ಬಿಟ್ಟು ಹೋಗಿ ಆ ಜಾನಕಿ ಕೈ ಜಗಳಕ್ಕೆ ಬಿದ್ದುಬಿಟ್ಟಾಳ ಮನೆ ತಕ್ಕೆ ಹೋಗಿ. ಅವಳು ಎಲ್ಲನೂ ಹೇಳವಳೆ, ಹಿಂಗೆ ನಿಮ್ಮ ಅತ್ತೆ ಹಿಂಗೆ ಮಾತಾಡೋಳೆ, ಹಿಂಗೆ ಬಿಟ್ಟವಳೆ ನಮ್ಮ ಹೆಣ್ಣಿನ ಬಗ್ಗೆ ಎಲ್ಲವ ಅಂತ. ಅದಕ್ಕೆ ಏನತ್ತಾಗೆ ಬಂದು ಅಂತೆ ಮುಂಡೆ ಇಂತೆ ಮುಂಡೆ ಅನ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿ ಮನೆಯಿಂದ ಆಚೆ ಓಡಿಸ್ಬಿಟ್ಲು ಕಣವ. ವಯಸ್ಸಾದ ಮುದುಕಿ ಎಲ್ಲೋದಳು ಏನು ಅನ್ನೋದು ಒಂಚೂರು ಪರಿಜ್ಞಾನ ಇಲ್ದನೆಯ ನನ್ನ ಈ ಥರ ಓಡಿಸ್ಬಿಟ್ಲಲ್ಲ. ಸರಿಯವ್ವ, ಸರಿಯಾ ಹೇಳು ನೀನೇ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕಣವ. ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಡ್ತು. ಏನು ಆ ರುಕ್ಮಿಣಿ ಮುಂಡೆ ನಾನು ಏನೋ ಜೊತೆಲಿದ್ದಾಗ ಒಂದು ಕಷ್ಟ ಸುಖ ಅಂತೇಳಿ ಹೇಳ್ಕೊತಾರೆ ಅಲ್ವವ್ವ. ಆಗ ನಾನು ಹೊಸಿ ಕಷ್ಟ ಸುಖ ಹೇಳ್ಕೊಂಡಿದ್ದೆ. ಹಿಂಗೆ ಹಾಕಿಲ್ಲ, ಬಾಳ್ನ ಹೆಸ್ರು ಮಾಡಿದ್ರೆ ಒಂದೇ ಒತ್ತಿಕ್ತಾಳೆ, ತಂಗ್ಳ ಹೆಸ್ರು ಇಕ್ಕಾಕಿಲ್ಲ ಅಂತ. ಅದನ್ನ ಹೊಂಟಾಕ್ಬಿಟ್ಟವಳಲ್ಲವ್ವ. ಏನು ನಾನು ಸೊಸೆ ಬಾಯಿಗೆ ಬಂದಂಗೆ ಬೈತಾ ಕುಂತವಳೆ. ನೀನು ಅಂತೆವಳು ಇಂತೆವಳು ಹಂಗೆ ಹಿಂಗೆ ಅಂದ್ಬಿಟ್ಟು ಬೋದಿ ಆಡಿ ಮನೆಯಿಂದ ಹಾಕ್ಬಿಟ್ಲು ಕಂತಾಯಿವಿ, ತೊಳೆಬಿಟ್ಲು. ಏನು ಮಾಡಿಯೇ? ಹೊಟ್ಟೆ ಹಸಿ ಸುಸ್ತಾಯ್ತಿತ್ತು. ಅದಕ್ಕೆ ಒಂಚೂರು ಊಟ ಇಕ್ಕಿಸ್ಕೊ ಹುಣ್ಣದ ಅನ್ಕ ಬಂದೆ ಕಣವ. ಒಂಚೂರು ಇದ್ರೆ ಕೊಡಿಲಿ, ಬೇಜಾರು ಮಾಡ್ಕೋಬೇಡ ನೀನು. ನೀನು ಬೇರೆ ಯಾಕೆ ಕೇಳಕ್ಕೆ ಹೋಗಿದ್ದೆ ನೀನು? ನಿನ್ಗೆ ಯಾರು ಹೇಳ್ದವರು? ಯಾರು ಹೇಳಿ ಕಣಮ್ಮ? ತೊಟ್ಟಕು ತಟಬಟ ಯಾಕೆ ನಿನಗೆ ಈ ವಯಸ್ಸಲ್ಲಿ? ಶಿವನೇ ಭಗವಂತನೇ ಅನ್ಕೊಂಡು ನೆಮ್ಮದಾಗಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳೆ ತರಿಬೇಕು ಹೊತ್ತು ತಂದಾಗ ತಮಾಸೆ ನೋಡೋ ಬುದ್ಧಿ ಕಲಿಬೇಡ್ದು ಕಣಮ್ಮ. ಹಿಂಗೊಂತಳಲ್ಲ ಅಂತ ಬೇಜಾರು ಮಾಡ್ಕೊಬೇಡ ನೀನು. ನಿಜವಾಗ್ಲೂ ನಿನ್ನ ಬುದ್ಧಿ ಒಂದು ಚೂರು ಹಿಡಿಯಕ್ಕಿಲ್ಲ ಕಣಮ್ಮ. ನನಗೆ ದೇವ್ರನ್ನೇ ಹೇಳ್ತೀನಿ ಕೇಳ್ಕೊ. ಅಲ್ಲ ಕಣಮ್ಮ, ಮನ್ಸು ಕುಲ ಅಲ್ವಮ್ಮ ನೀನು? ಮನ್ಸು ಕುಲ ಅಲ್ವಾ? ನಿನ್ಗೆ ಗೊತ್ತಾಗಿಲ್ವ? ನಿನಗೆ ಗೊತ್ತಾಗಿಲ್ವ ಹೇಳು? ಏನು ಎಂತೋರದ್ದು ನಾವು ಅರ್ಥ ಮಾಡ್ಕೋಬೇಕು ಕಣಮ್ಮ. ಮನ್ಸ ಅರ್ಥ ಮಾಡ್ಕೋಬೇಕು. ನೀನೇ ಸರಿಯಲ್ಲ ಅಲ್ಲ. ಇಲ್ಲಿಂದ ಅಲ್ಲಿ ತಂದಾಕೋದು ತಮಾಸೆ ನೋಡೋದು, ಇನ್ನೊಬ್ರು ಮನೆ ಹಾಳು ಮಾಡೋದು ಅಷ್ಟು ಸುಲಭ ಅನ್ಕೊಬಿಟ್ಟಿದ್ಯಮ್ಮ. ಒಳ್ಳೇದಾಗ್ಬಿಟ್ಟದ ನಿನಗೆ? ಒಳ್ಳೇದದ ಹೇಳು? ಯಾವುದೇ ಕಾರಣಕ್ಕೂ ಒಳ್ಳೇದಾಕಿಲ್ಲ ತಿಳ್ಕೊಬಿಡು. ಏನು ಅನ್ಕೊಬಿಟ್ಟಿದೀಯೇ? ಏನಮ್ಮ ಅನ್ಕೊಬಿಟ್ಟಿದೀಯ ನೀನು? ಅಯ್ಯೋ ತಾಯಿ, ಏನು ಮಾಡೋಣಮ್ಮ, ಏನು ಮಾಡಣೆ? ನಿಜವಾಗ್ಲೂ ಹಾಳಾದ ಬಾಯಿ ಸುಮ್ಮನೆ ರೇಕಿಲ್ಲ ಕಂತಾಯಿ. ಕರ್ಮ. ಆ ಮುಂಡೆಲ್ಲ ನಂಬ್ಕೊಂಡು ನಾನು ಹೇಳಿರೋದಕ್ಕೂ ಅದಕ್ಕೂ ಸರಿಯಾಗಾಯ್ತು ಕಣವ. ಒಸಿ ಬೋದ್ಲ ಜಾನಕಿ ಅವಳ ಕೈಲೂ ಬಯಸ್ಕೊಂಡೆ, ನನ್ನ ಸೊಸೆ ಕೈಲೂ ಬಯಸ್ಕೊಂಡೆ. ತಲೆ ಕೆಟ್ಟೋದಂಗೆ ಆಯ್ತು ಕಣವ. ಬೈದನೆಯಾ? ಈಗ ನಿನ್ನ ಮಗಳ ಬಗ್ಗೆ ಮಾತಾಡ್ಬಿಟ್ರೆ ನೀನು ಸುಮ್ಮನೆ ಬಿಟ್ಬಿಡ್ತಿದ್ದ? ಸುಮ್ಮನೆ ಬಿಟ್ಬಿಡ್ತಿದ್ದಮ್ಮ ಹೇಳು? ಈಗ ನಿನ್ನ ಮಗಳ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ನೀನು ಸುಮ್ಮನೆ ಬಿಟ್ಟಿಯಾ? ನಮ್ಮ ಮಕ್ಳ ಬಗ್ಗೆ ಯಾಕೆ ಮಾತಾಡಿತ್ತು? ಜಗಳ ಬೀಳ್ತಿರ್ತಾನೆ ಹಂಗೆ. ಅವ್ರಾದ್ರೂ ಬೇರೆ ಇದ್ದದ? ಅಯ್ಯೋ ಏನು ಮಾಡಿಯವ್ವ, ಆಳ್ ಮನೆ ಬಾಯಿ ಸುಮ್ಮನೆ ಇರಕ್ಕಿಲ್ಲ. ತಟ 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 ಅಂದ್ಕೊಂಡು ಏನೇನಾದ್ರು ಬೊಗಳು ಬಿಡೋದು, ಹಿಂಗೆ ಅನ್ಸ್ಕೋಬಾರ್ದು ಮಾತ್ಕೊಳ್ಳೋದು ಅನ್ಸ್ಕೊಳ್ಳೋದು. ನಮ್ಮ ಹೊಟ್ಟೆಯೊಳಗೆ ಕ್ವಾಪ್ ಹೊತ್ಕೊಂಡು ಮನೆಯಿಂದ ಆಚೆಗೆ ತಳ್ಬಿಟ್ಲು ಕಣವ. ಎಲ್ಲಿಗೆ ಹೋಗೋದು ಏನು ಅಂತಲೇ ಗೊತ್ತಾಗಲಿಲ್ಲ. ಆಳ್ ಮನೆ ಹೊಟ್ಟೆ ಬೇರೆ ಅಸ್ತಿ ಸುಸ್ತಾಯ್ತದೆ. ಆ ರುಕ್ಮಿಣಿ ಮನೆ ತಕ್ಕ ಹೋಗಿ ಸರಿಯಾಗಿ ಇಳಿಸೋಡು ಬಂದೆ ಮುರುವದಿಯ. ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಅಂದ್ಕೊಂಡು ಏನು ಮಾಡಿಯವ್ವ, ಏನು ಮಾಡಿಯೇ? ಬೋದ್ರೆ ಏನು ಸರಿ ಆಗ್ತದ? ನನ್ನ ಸೊಸೆ ಕ್ವಾಪ ಭಾಳ ಕ್ವಾಪ ಇಷ್ಟೇ ಕಣವ. ಏನು ಮಾಡೋದು? ನಮ್ಮ ಹೆಣ್ಣವ್ರ ಊರ್ಗಾರೆ ಹೋಯ್ತೀನಿ. ಅಯ್ಯೋ, ಅಲ್ಲಿ ಹೋದ್ರೂ ನನ್ನ ಹಳ್ಳಿ ಮೈಯ ಸರಿ ಇಲ್ಲ ಕಣವ. ಯಾಕೆ ಬರೀದಳ್ಳಿ ಮಗುವ ಅಂತ ಬೆಣ್ಣಂಗೆ ಭಾಳ ಮಾತಾಡ್ತಾನೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಂತಾಯಮ್ಮ. ಹಾಳ್ಗರಿ ಹೇಳೋತ್ತಾಗೆ ಇರೋಕ್ಕೆ ಎಲ್ಲ ಬಿಡೋತ್ತಾಗೆ ಎತ್ತಗಾರೆ ಹೋಗಿ ಹೊಳೆಯೋ ಬಾವಿಯೋ ನೋಡ್ಕೊಬಿಡ್ತೀನಿ. ನನ್ನಿಂದ ಯಾಕೆ ನೋವು ಆಗೋದು ಬೇಡ. ಅಲ್ಲಿಗೆ ಹೋದ್ರೆ ನನ್ನ ಹಳ್ಳಿ ಮಯ್ಯ ಬೈತಾನೆ ಕಣವ. ನನ್ನ ಮಗಳಿಗೆ ನಿಮ್ಮ ಅವ್ವನ್ನೇ ಯಾಕೆ ಕಡಿದಿ ಮನೆ ಒಳಕ್ಕೆ ಯಾಕೆ ಬಂದಿದ್ದಾಳು ಅಂತ ಬೈತಾನೆ ಬಾಯಿಗೆ ಬಂದಂಗೆ. ಅವಳ ಕೈಲಿ ಅವನ ಕೈಲಿ ಒಂದು ಮಾತು ಕೇಳೋದ್ಕಿಂತವ ಸುಮ್ಮನೆ ಎತ್ತಾಗೆ ನೆಮ್ಮದಿಯಾಗಿ ಎತ್ತಗಾರ ಹೊಂಟೋಗಿ ಕೆರೆಯೋ ಬಾವಿಯೋ ನೋಡ್ಕೊಬಿಡೋದು ಭಾಳ ಒಳ್ಳೆ ಕೆಲಸ ಅನಿಸ್ಬಿಡ್ತದೆ ಕಣವ. ಒಂದೊಂದು ಸತಿ ಅಂತೂ ನನಗೆ ಭಾಳ ಬೇಜಾರಾಗೋಯ್ತದೆ. ಏನು ಮಾಡಬೇಕು ಅಂತಲೂ ಗೊತ್ತಾಗಕ್ಕಿಲ್ಲ ಕಂತಾಯಿ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಅಲ್ಲಕನಮ್ಮ, ತಪ್ಪು ಮಾಡೋದಕ್ಕೆ, ಶಿಕ್ಷೆ ಅನುಭವಿಸೋದಕ್ಕೆ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಸುಮ್ಮನಿರಕ್ಕಾಯ್ಕಿವ ನಿನಗೆ? ಸುಮ್ಮನಿರಕ್ಕಾಯ್ಕಿಲ್ವಮ್ಮ? ಆಗಿದ್ದು ಉಣ್ಕೊಂಡು ತಿನ್ಕೊಂಡು ಕಾಲ ಕಳಿದರೆ ಬಿಟ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ತಂದಾಕೋ ಬುದ್ಧಿ, ತಮಾಸೆ ನೋಡೋ ಬುದ್ಧಿ ಯಾಕೆ ನಿನಗೆ? ಯಾಕೆ ಬೇಕು ಈ ವಯಸ್ಸಲ್ಲಿ? ಯಾಕಮ್ಮ ಬೇಕು ನಿನಗೆ? ಆಳ್ಗರಿ ಬಾಯಿ ಸುಮ್ಮನಿರಕ್ಕಿಲ್ಲ ಕಂತಾಯಿ. ಏನಾರು ಆಳು ಮನೆ ಒಂಚೂರು ಕೇಳ್ದಕ್ಷಣ ಇನ್ನೊಬ್ರಿಗೂ ಹೋಗಿ ಅಂಟಾಕಮ್ಮ ಅನ್ನಿಸ್ತದೆ. ಏನು ಮಾಡಿಯವ್ವ, ಏನು ಮಾಡಿಯೇ? ಈಗ ಆಯ್ತು ಹೋಯ್ತು ಸುಮ್ಮನಿರತ್ತಾಗೆ. ನೀನು ಮಾತಾಡಿದ್ರೆ ಮತ್ತೆ ಯಾರು ಸರಿ? ಯಾರಾಗ್ತಾರೆ ಸುಮ್ಮನೆ ಅದಾರ? ಈಗ ನೀನು ಆಗ್ಬಿಟ್ಟು ಸುಮ್ಮನೆ ಆಗ್ಬಿಡಿವಾ? ನಿನ್ನ ಮಗಳಿಗೆ ಹೆಂಗೆ ಅಂದ್ಬಿಟ್ಟಿದ್ರೆ ಸುಮ್ಮನೆ ಆಗ್ಬಿಡಿವಾ ಹೇಳು? ಅದೇ ಯಾಕನವ, ಅದೇ ನಾನಾಗಿರ್ತಾನೆ ಸುಮ್ಮನೆ ಇರ್ತಿದ್ನ ಹಂಗೆ ಮಾತಾಡವಳೆ. ಏನು ಮಾಡಿ ಈಗ?
ಅಯ್ಯೋ ಸುಮ್ಮನಿರತ್ತಾಗೆ ಸರಿ ಆಯ್ತು. ಊಟ ಮಾಡಿಯಾ? ಊಟ ಗೀಟ ಮಾಡ್ಬಿಟ್ಟು ಹೋಗು ನಿನ್ನ ಮಗಳ ಮನೇಲಿ ಇರೋಗು ಹೊಸ ದಿವಸ. ಸರಿ ಆಯ್ತು. ಇನ್ನೇನು ಮಾಡಿಯೇ? ಇನ್ನೇನಮ್ಮ ಮಾಡಿ ಇನ್ನೇನು ಮಾಡಿಯೇ? ಹೋಗು ಹೊಸ ದಿವಸ ಇದು ಬಿಟ್ಟು ಬರೋಗು ನಿನ್ನ ಮಗಳ ಮನೇಲಿ. ಅವಳು ನಿನ್ನ ಸೊಸೆನೇ ಪಾಪ ಮಾತಾಡಿದ್ರು ಹಂಗೆ ಕಡ್ದಾಗ ಮಾತಾಡಿದ್ರು ಪಾಪ ಒಳ್ಳೆ ಗುಣವಾಗ ಅವಳೆ. ಗುಣಮನವಾಗ ಅವಳೆ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡ್ದು. ಕಂಡವ್ರ ಮಕ್ಕಳು ಅಂದ್ಬಿಟ್ಟು ಇಲ್ದೋದೆಲ್ಲ ಮಾತಾಡೋಕ್ಕದ. ಇರೋದನ್ನೇ ಮಾತಾಡಬೇಕು, ಇಲ್ದವ್ರು ಮಾತಾಡ್ಬಿಡ್ದು. ಏನಪ್ಪ ಅಂದರೆ ಒಂದು ನೀತಿ ನಿಯತ್ತಿಂದ ಬಾಟ ಮಾಡ್ಕೊಂಡು ಹೋಗ್ಬೇಕನ್ನಮ್ಮ ಅಷ್ಟೇ, ಇನ್ನೇನು ಇಲ್ಲ. ಅದಿಲ್ದವ್ರ ಜೀವನ ಯಾವತ್ತೂ ಹಿಂಗೆ ಎಡ್ಬಿಡಂಗೆ ಆಗದೆ. ಅಯ್ಯೋ ಏನು ಮಾಡೋದು ಏನೋ ಕಾಣಕ್ಕನವ. ಹಾಳು ಮನೆ ಬಾಯಿ ಸುಮ್ಕಿದಕ್ಕಿಲ್ಲ. ಒಂಚೂರು ಊಟ ಕೊಡವ. ಇಕ್ಕ ಬತ್ತಿನ ತಾಡವ, ಇಕ್ಕ ಬತ್ತಿನ ತಾಡು. ಅಯ್ಯೋ ಕೋಳಿ ಬನ್ನೆ ಸುಮ್ಮನೆ ಮಾಡಿದವ್ವ. ಅಯ್ಯೋ ನೆನೆ ಒಂದು ಕೆಜಿ ತಗೊಂಡಿದ್ದಕ್ಕನಮ್ಮ. ಅಪ್ಪರ ದಿವಸ ಆಗಿತ್ತು ಮಾಡಿ. ಅಯ್ಯೋ ಬಾಯಿ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು. ಬಂದಿದ್ರು ಉಂಡ್ರವ್ವ. ಉಂಡು ನೀನೇನು ಮಾಡಿರಿ? ನಿಮ್ಮ ಮಗ ಸೊಸೆ ಎಲ್ಲಿದ್ದಾರು? ಎಲ್ಲ ಹಾಳು ಬಿದ್ದೋಗಿದಾರೆ ಯಾರು ಗೊತ್ತು? ನಮ್ಗೇನು ಗೊತ್ತಮ್ಮ ಎಲ್ಲೋಗಾರು ಏನು ಅಂತವ ಗೊತ್ತಿಲ್ಲ ಕಣವ. ಅದು ಎಲ್ಲೋಗಿದಾರ ಹಾಳು ಬಿದ್ದಿ. ಮುಂಡೆವು ದರದ್ರು ಮುಂಡೆವು. ಓಲಿ ಬಿಡವ. ತಲೆಗೆಡ್ಸ್ಕೊಬೇಡ. ಇನ್ನೇನು ಮಾಡಿಯೇ? ತಲೆಗೆಡ್ಸ್ಕೊಬೇಡ, ಸುಮ್ಮನಿರತ್ತಾಗೆ. ಪಾಪ ನೀನು ಮಾಡಷ್ಟೇ, ನಾನು ಮಾಡಿದೆ. ಮುಂಡೆವಕ್ಕೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಎಲ್ಲರೂ ಹಾಳು ಬಿದ್ದು ಓಲಿ ಸುಮ್ಮನಿರು. ಪಾಪ ನಿಮ್ಮನ್ನು ಈ ಪರಿಸ್ಥಿತಿ ತಂದು ಮಾಡಿಬಿಟ್ಟು ಹೋದ್ರಲ್ಲ. ಏನು ಮಾಡಿಯವ್ವ ಪಾಪ, ಏನು ಮಾಡಿಯೇ? ಬಿಡತ್ತಾಗೆ. ಅಯ್ಯೋ ಏನು ಮಾಡಂಗಿಲ್ಲ ಕಣಮ್ಮ, ಏನು ಮಾಡಂಗಿಲ್ಲ. ಇನ್ನೇನು ಮಾಡಂಗಿರೋದು? ಅಯ್ಯೋ ಕರ್ಮ, ಸುಮ್ಮನಿರತ್ತಾಗೆ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತದೆ. ಏನು ಮಾಡಿಯೇ? ಹ್ಞೂ ಆಯಿತು. ಪಾಪ ನಿಮಗೆ ಮಾಡ್ಕೊಂಡಿದ್ರೇನೋ ಊಟವ. ಅದಕ್ಕೆ ಬೇರೆ ನಾನು ಬಾಯಿ ಹಾಕಕ್ಕೆ ಬಂದಲ್ಲವ್ವ ನಾಯಿ ಬರೋಂಗೆ. ಊಟ ಮಾಡು. ಯಾಕೆ ಆಳ್ತಿಗೆ ಮಾಡೋಣ ವಾಲ್ತಾವು ಪಾಪ ಯಾರು ಬರ್ತಿರ್ತಾರೆ ಅಂದ್ಬಿಟ್ಟು ಒಂದು ಮುದ್ದೆ ಹೆಚ್ಚಾಗೆ ಮಾಡ್ತೀನಿ ಕಣಮ್ಮ. ಅಯ್ಯೋ ದೇವರು ಅಷ್ಟೊಂದು ಬಡ್ಸ್ತಾನ ಕೊಟ್ಟಿಲ್ಲಪ್ಪ. ಪರವಾಗಿಲ್ಲ, ಇನ್ನೇನು ಮಾಡಿಯೇ? ಅಷ್ಟೊಂದು ಬಡ್ಸ್ತಾನ ಕೊಟ್ಟಿಲ್ಲ ಭಗವಂತ. ಯಾರು ಬರೋರು ಹೋಗೋರು ಇರ್ತಾರೆ, ಕರೆದ್ರೆ ಊಟಕ್ಕೆ ಬರ್ತಾರೆ ವಾಲ್ತಾವು ದನಗಿನ ಮೇಸಕ್ಕೆ ಅಂದ್ಬಿಟ್ಟು ಒಂದು ಮುದ್ದೆ ಎಕ್ಸ್ಟ್ರಾ ಮಾಡಿರ್ತೀವಿ ಯಾವಾಗಲೂ. ಒಳ್ಳೇದಾಗಲಿ ಕಣವ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಅಯ್ಯೋ ನೋಡಿ ನನ್ನ ಹಣೆ ಬರುವೆ ಹಂಗಾಗೋಯ್ತು ಅಂದ್ಬಿಟ್ಟು ನಿಜವಾಗ್ಲೂ ತಲೆ ಕೆಟ್ಟಿ ನನಗೆ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ ಕಣವ. ಇನ್ನೇನು ಮಾಡಿಯೇ? ಹೋಗು ನಿನ್ನ ಮಗಳ ಮನೇಲಿ ಇರೋಗಮ್ಮ. ಇನ್ನೇನು ಮಾಡಿಯೇ? ಇನ್ನು ಎಷ್ಟು ದಿವಸ ಅಂತ ಇರೋಕ್ಕಾಗೋದಿಲ್ಲಿ? ಹೋಗು ತಲೆಗೆಡ್ಸ್ಕೊಬೇಡ ನೀನು. ತಾಯಿ ನಮ್ಮವ್ವ ಏನು ಹೋಗೋದು ಏನೋ ಕಾಣೆ ಕಣವ ಅಲ್ಲಿಗೆ. ಅಯ್ಯೋ ಏನು ಮಾಡಬೇಕು ಅಂತಲೂ ಗೊತ್ತಾಗಕ್ಕಿಲ್ಲ ಕಣವ ನನಗಂತೂ. ನಿಜವಾಗ್ಲೂ ಭಾಳ ಕಷ್ಟ ಆಗ್ಬಿಟ್ಟದೆ ಜೀವನ, ಭಾಳ ಕಷ್ಟ ಆಗೋಗದೆ ಕಣವ. ಏನು ಮಾಡಬೇಕು ಮುಟ್ಟಬೇಕು ಒಂದು ಅರ್ಥ ಆಯ್ತಾ ಇಲ್ಲ. ಆಯಿತು ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ಇನ್ನೇನು ಮಾಡಿಯೇ? ಧೈರ್ಯ ತಂದ್ಕೋಬೇಕನಮ್ಮ. ಇನ್ನೇನು ಮಾಡಿಯೇ? ಹೋಗು ಮಾಡೋದೇನು ಮಾಡ್ಕೊಂಡು ಇನ್ನೇನು ಮಾಡಂಗಿಲ್ಲ ಜೊತೆಗೆ. ಇನ್ನೊಬ್ರು ಸುದ್ದಿ ಇನ್ನೊಂದು ದಿವಸ ಯಾವತ್ತೂ ಮಾತಾಡಬೇಡ ನೀನು. ಇಲ್ಲ ಕಣವ, ಇಲ್ಲ ಇನ್ನು ಯಾವತ್ತೂ ಇನ್ನೊಬ್ರು ಸುದ್ದಿಗೂ ಹೋಗಿಲ್ಲ, ಯಾರು ಆದಿಗೂ ಹೋಗಿಲ್ಲ. ಸಾಕಾದಂಗೆ ಆಗ್ಬಿಟ್ಟದೆ. ಈಗ ಮಾತಾಡಿ ಅನುಭವಿಸ್ತಾ ಕುಂತೀನಿ. ಇನ್ನು ಯಾರು ಸುದ್ದಿ ಕಟ್ಕೊಂಡು ನನಗೆ ಏನು ಕಂದ? ಯಾರು ಸುದ್ದಿ ಕಟ್ಕೊಂಡು ನನಗೇನು? ಅಯ್ಯೋ ಬಾ, ಯಾರು ಸುದ್ದಿ ಬೇಡ, ಅದು ಬೇಡ. ಸರಿ ಊಟ ಮಾಡು. ಕಂಡ ಸುದ್ದಿ ಮಾತಾಡ್ಬಿಟ್ರುವೆ ಯಾವತ್ತಿದ್ರು ನೋಡಮ್ಮ, ನಾನು ಹೇಳ್ತೀನಿ ಕೇಳ್ಕೊ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಹಂಗೆ ಮಾತಾಡೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರಬೇಕು. ಯಾಕೆ ಮಾತಾಡಿ ಏನು ಪ್ರಯೋಜನ, ಏನು ಲಾಭ ಬರ್ತಿತ್ತು? ಏನಾದ್ರು ಉಪಯೋಗ ಹಂಗಿದ್ದಿದ್ರೆ ಏನಾದ್ರು ಮಾತಾಡಮ್ಮ. ಉಪಯೋಗ ಇಲ್ದೋದ್ಮೇಲೆ ಏನು ಮಾತಾಡೋಕೆ ಹೋಗ್ಬಾರ್ದು ಕಣಮ್ಮ. ಹೆಂಗಿರ್ಬೇಕು ಹಂಗಿರಬೇಕು. ಸುಮ್ಮನೆ ಮಾತಾಡಿ ಇನ್ನೊಬ್ರ ಮೇಲೆ ನೇವಾಗ ಮಾತಾಡಿ ಕೊನೆಗೆ ನಮ್ಮ ಮೆಟ್ರಿಗೆ ಬರೋದು ತಿಳ್ಕೊಬಿಡು. ನಿಜ ಕಂತಾಯಿ, ನಿಜ. ಊಟ ಮಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.